ಕರಿಯಮ್ಮ ದೇವಿ ಮೂರ್ತಿ ಪ್ರತಿಷ್ಠಾಪನೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ನಗರ ಕಮಲಾಪುರ ಗ್ರಾಮದ ಹೊಸಕುಂಬಾರ್ ಓಣಿಯಲ್ಲಿ ಹೊಸದಾಗಿ ಕರಿಯಮ್ಮ ದೇವಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ. ಉನ್ಕಲ್ಲ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಆಗಮಿಸಿದ ಕರಿಯಮ್ಮ ದೇವಿಯ ಮೂರ್ತಿಯನ್ನ ಶಿವಾಜಿ ಸರ್ಕಲ್ದಿಂದ ಕಮಲಾಪುರದವರೆಗೆ ಡೊಳ್ಳು ಕುಣಿತ ಮಹಿಳೆಯರ ಕುಂಭಮೇಳದೊಂದಿಗೆ ಮೆರವಣಿಗೆಯನ್ನ ಮಾಡಲಾಯಿತು. ಕಮಲಾಪುರದ ಗ್ರಾಮಸ್ಥರು ಪರಸ್ಪರವಾಗಿ ಭಂಡಾರವನ್ನ ಹಂಚಿಕೊಳ್ಳುತ್ತಾ ಭಂಡಾರದ ಜಾತ್ರೆಯನ್ನ ಸಂಭ್ರಮಿಸಿದರು. ಕಮಲಾಪುರದ ಗ್ರಾಮಸ್ಥರಾದ ಶಿವಾನಂದ ಬಾಳ್ಗೀರವರು ಸಂಗ್ರಾಮ್ ನ್ಯೂಸ್ನೊಂದಿಗೆ ಮಾತನಾಡಿ, ಕರಿಯಮ್ಮ ದೇವಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ನಾಳೆ ಬೆಳಗ್ಗೆ 6:30ಕ್ಕೆ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಜರುಗುವುದು. ಈ ಕಾರ್ಯಕ್ರಮವನ್ನು ಅಮೀನ್ಬಾವಿ ಗ್ರಾಮದ ಪಂಚಗ್ರಹ ಹಿರೇಮಠ ಸ್ವಾಮಿಗಳಾದ ಶ್ರೀ ಅಭಿನವ ಶಾತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನ ವಹಿಸಿ ಪ್ರತಿಷ್ಠಾಪನೆ ಮಾಡಲಿದ್ದಾರೆ ಎಂದು ತಿಳಿಸಿದರು. 7:30 ಗಂಟೆಗೆ ಹೋಮ ಹಾಗೂ 11ಕ್ಕೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು. ಸಾವಿರಾರು ಭಕ್ತರಿಗೆ ಅನ್ನ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯುವಕರು ತನು ಮನ ಧನ ಸಹಕಾರದಿಂದ ಈ ಜಾತ್ರೆಯನ್ನ ನಡೆಸಲಾಗುತ್ತಿದೆ ಎಂದರು. ಕಮಲಾಪುರದ ಗ್ರಾಮಸ್ಥರು ಕರಿಯಮ್ಮ ದೇವಿಯ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಇದ್ರ ವಿಶೇಷತೆ ಏನ್ರಿ ಮೇಡಮ್, ಇದು ಹೊಸದಾಗಿ ಕಟ್ಟಿದ ದೇವಸ್ಥಾನ. ಎಲ್ಲರೂ ಯುವಕರು ಮತ್ತು ಈ ಓಣಿ ಹಿರಿಯರು ಸೇರಿ ತೀರ್ಮಾನ ಮಾಡಿ ನಮ್ಗೆ ಓಣ್ಯಾಗ ಒಂದು ಕರಿಯಮ್ಮನ ಗುಡಿ ಇಲ್ಲ ಅಂತ ಹೇಳಿ ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ಇವತ್ತು ನಾವು ಶಿವಾಜಿ ಸರ್ಕಲ್ನಿಂದ ಬೆರಗಡಿ ಮುಖಾಂತರ ಕುಂಭಮೇಳ ಮೆರವಣಿಗೆ ಮುಖಾಂತರ ಇಲ್ಲಿ ಮತ್ತು ಕಮಲಾಪುರ ಹೊಸಕುಂಬಾರ್ಗೆ ತಂದ್ವಿ. ಇದನ್ನು ನಾಳೆ ಬೆಳಿಗ್ಗೆ ಹೋಮ ಹವನದಿಂದ ಪೂಜೆ ಪ್ರಾರಂಭ ಮಾಡಿಸಿ ಅನ್ನ ಪ್ರಸಾದವನ್ನು ಸಾಯಂಕಾಲ ಮಧ್ಯಾಹ್ನ ಮಾಡ್ತೇವೆ. ಅಷ್ಟರೊಳಗಾಗಿ ನಮ್ಮ ಅಮ್ಮಿಮಯಮ್ಮ ಸ್ವಾಮಿಗಳು ಪ್ರತಿಷ್ಠಾಪನೆಗೆ ಬರ್ತಾ ಇದ್ದಾರೆ. ಇದು ವಿಶೇಷತೆ. ಇದು ಹೊಸದಾಗಿ ಮೇಡಮ್, ಅದು ಯಾವುದು ಹಳೇದೇನಲ್ಲ, ಹೊಸ ನಾಳೆನೇ ಪ್ರತಿಷ್ಠಾಪನೆ ಆಗೋದು ಹೊಸದಾಗಿ ಮೇಡಮ್. ಗುಡಿನೂ ಹೊಸದು, ಮೂರ್ತಿನೂ ಹೊಸದ್ರಿ ಮೇಡಮ್. ನಾಳೆ 4,000 ರಿಂದ 5,000 ಜನಕ್ಕಂತ ಹಮ್ಮಿಕೊಂಡಿವಿ ಮೇಡಮ್. ಎಲ್ಲ ಕಡೆ ಈಗ ಅನೌನ್ಸ್ ಮಾಡಿದ್ದೀವಿ, ಕಮಲಾಪುರ ಎಲ್ಲ ಅನೌನ್ಸ್ ಮಾಡಿದ್ದೀವಿ. ನಾಳೆ ಇನ್ನೂ ಹೆಚ್ಚಿನ ಹೋಗೋದು ಕಡಿಮೆ ಆಗುತ್ತೆ ಮೇಡಮ್. ನಾಳೆ ಪ್ರಸಾದ ಮಾಡ್ಬೇಕಂತ ದಯವಿಟ್ಟು ಎಲ್ಲರೂ ಬರ್ಬೇಕಂತ ತಮ್ಮ ಮುಖಾಂತರ ನಾಳೆವರೆಗೂ ನಾಳೆ ಕಾರ್ಯಕ್ರಮ ಎಲ್ಲ ಬರ್ಬೇಕಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀವಿ. ನನ್ನ ಹೆಸರು ಶಿವಾನಂದ ಬಾಳ್ಗೀರ್. ಕರಿಯಮ್ಮಂದ ಅದಕ್ಕೆ ಕಳಸಾರೋಹಣ ಮಾಡಾಕ ಒಂದು ಸಣ್ಣ ಗುಡಿ ಕಟ್ಟಿ ಎಲ್ಲರಿಗೆ ಅನುಕೂಲ ಆಗೋಂಗೆ ಹುಡುಗರು ಎಲ್ಲರೂ ಕೂರಿಸಿ ಇದನ್ನು ಮಾಡಾಕತ್ತಾರ.
ಕರೆಮಂದ ಎಲ್ಲ ಈಗ ಕಳಸ ಇಡೋದು ಹೋಮ ಮಾಡೋದು ಇದನ್ನೆಲ್ಲ ಇಟ್ಟು ಭಾಳ ವರ್ಷದಿಂದ ಐತ್ರಿ ಅಲ್ಲೇ. ಆದ್ರೆ ಈಗ ಅದನ್ನ ಇಂಪ್ರೂವ್ಮೆಂಟ್ ಮಾಡಿ ಸಣ್ಣದೊಂದು ಗುಡಿ ಕಟ್ಟಿ ಇದನ್ನ ಮಾಡ್ಯಾರ. ವಿಠಲ್ ಗೋಡ್ಸೆ, ಹೊಸ ಕುಂಬಾರೋಣಿ, ಧಾರವಾಡ. ಜಾಸ್ತಿ ಆಗ್ತಾ ಇದೆ. ಇದು ಹೊಸ ಗುಡಿ ಆಗಿದ್ದರಿಂದ ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾಳೆ. ನಮ್ ದೇವಸ್ಥಾನದಿಂದ ಮತ್ತೆ ಎಲ್ಲ ಊರಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಡ್ಸ್ಕೊತಾ ಇದ್ವಿ. ಇವಾಗ ಸ್ಟಾರ್ಟ್ ಆಗಿದೆ ಗುಡಿ ಕಟ್ಟಿ. ಈಗ ನಾವು ಮಾಡ್ತಾ ಇರೋದು ಮೂರ್ತಿ ಇಟ್ಟು ಸ್ಥಾಪನೆ. ಪ್ರತಿಷ್ಠಾಪನೆಗೆ ಹಿರಿಯರೆಲ್ಲ ಇದ್ದಾರೆ, ಊರಿನ ಹಿರಿಯರು, ವ್ಯವಸ್ಥಾಪಕರು ಎಲ್ಲರೂ ಬರ್ತಾ ಇದ್ದಾರೆ. ನಮ್ಗೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಮುಖ್ಯ ಹಿರಿಯರೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ವಿದ್ಯಾ ಪಾಟೀಲ್. ಇದು ಹೊಸ ಗುಡಿದು ಎಲ್ಲರಿಗೂ ಒಳ್ಳೇದಾಗೈತೆ ಅಂತೇಳಿ ಇಲ್ಲಿ ಎಲ್ಲರಿಗೂ ನಾಳೆ ಅನ್ನ ಪ್ರಸಾದ, ಹೋಮ, ಆಮೇಲೆ ಸ್ವಾಮೀಜಿ ಬರ್ತಾರೆ, ಎಲ್ಲರನ್ನು ಇಟ್ಕೊಂಡಾರೆ. ಸರ್ವ ಮಂಡಳಿಯ ಹಿರಿಯರು ಎಲ್ಲರೂ ಕೂಡಿ ಸಾಕು ಅದ್ರ ಎಲ್ಲರಿಗೂ ಒಳ್ಳೇದು ಮಾಡ್ಯಾಡ್ರಿ. ನಮ್ಮ ಮನಸ್ಸಿನ ಜನಕ್ಕೆಲ್ಲರಿಗೂ ಒಳ್ಳೇದು ಅನ್ಸೈತಿ. ಅದ್ರ ಸಲುವಾಗಿ ಎಲ್ಲರೂ ಮಾಡ್ಬೇಕನ್ನೋದು ಅವ್ರ ತಲೆಯೊಳಗೆ ಬಂದು ಎಲ್ಲರೂ ಮಾಡಾಕತ್ತಾರೆ. ಮಂಜುಳಾ ಜೋಗ್ತಿ. ಮಾಡ್ಯಾರ್ರಿ. ಇವತ್ತು ಫಸ್ಟ್ ವರ್ಷ ಇದು ಬರೋದು ಇವತ್ತಾಕಿ. ಒಮ್ಮೆಲ್ಲ ನಾವು ಮಾಡ್ಬೇಕಂತ ಅವ್ರ ಮನಸ್ಸಿನಾಗ ಹೊಕ್ಕ ಗುಡಿ ಕಟ್ಟ್ಯಾರ. ನಾವು ಈ ಬೇರೆ ಹಿರಿಯರೆಲ್ಲ ಬಂದಾರ. ಹಿರಿಯರು ಇದನ್ನ ತಗೊಂಡ ಕಟ್ಟ್ಯಾರ. ನಮ್ಮ ಹೆಸರು ರಾಧಾ. ಗಿಡ ಕೂಡಿ ಹುಟ್ಟಿತ್ತ, ಅದಕ್ಕೆ ತೆಗಿಬ್ಯಾಡ್ರಿ ಇದನ್ನ ಅಂತೇಳಿ ಒಬ್ರಿಗೆ ಕೇಳಾಕ್ ಹೋಗಿ ಅವ್ರ ಲಕ್ಷ್ಮಿ ಅಂತ ಅದಾರ ಅವ್ರು ಉಣ್ಕಲ್ಲಾಗ. ಅವರು ಇಲ್ಲ ತೆಗಿಬ್ಯಾಡ್ರಿ, ಕರೆಮ್ಮನ್ ಮೂರ್ತಿ ಮಾಡಿ ಕುಂದರ್ಸ್ರಿ, ಚಲೋ ಆಕೇತಿ ಅಂತ ಹೇಳಿದ್ರು ಅವ್ರ. ಅದಕ್ಕೆ ಇದನ್ ಗುಡಿ ಕಟ್ಟಿ ದೇವಿ ಸ್ಥಾಪನಾ ಮಾಡಾಕ ಈಗ ಕಟ್ಟ್ಯಾರ ಗುಡಿ. ಇನ್ಮೇಲೆ ನೋಡ್ಬೇಕ. ಮಾಡ್ಯಾರ ಮಾಡ್ಯಾರ. ಅಂದ್ರೆ ಯಾರು ಮೈ ಮೇಲೆ ಬಂದಿ? ಇಲ್ಲ ಹಂಗೇನಿಲ್ಲ, ಮೈ ಮೇಲದು ಏನು ಬಂದಿಲ್ಲ. ಇವ್ರ ಒಬ್ರ ಅಮ್ಮಾಗ ಹೋಗಿ ಕೇಳಿದ್ರ, ಇಲ್ಲ ಇದ್ ಹಿಂಗ್ ಗಿಡ ಹುಟ್ಟೈತಿ, ಬ್ಯಾಡ ತೆಗಿಬ್ಯಾಡ್ರಿ, ಅದನ್ನ ಗುಡಿ ಕಟ್ರಿ, ಕರೆಮ್ಮನ್ ಮೂರ್ತಿ ಮಾಡಿ ಕುಂದರ್ಸ್ರಿ ಅಂತೇಳಿ ಉಣ್ಕಲ್ಲಿಂದ ಕರೆಮ್ಮನ್ ಮೂರ್ತಿ ತಂದ ಕುಂದರ್ಸ್ಯಾರ. ಈಗ ಕುಂದರ್ಸಾತಾರ. ಶಶಿಕಲಾ. ಅದ ಗಿಡ ನಾವ್ ಪೂಜೆ ಮಾಡಾಕಿದ್ವಿ. ಅಲ್ಲಿಂದನೇ ನಾವ್ ದೇವ್ರದ್ ಮಾಡ್ಸಕ್ ಅಲ್ಲಿ ಹಿರಿಯರೆಲ್ಲ ಒಪ್ಪಿಗೆ ಕೊಟ್ರು ಮಾಡಿ. ನಿಮ್ಗೆ ಯಾರು ಹೇಳಿದ್ರಿ ದೇವ್ರ? ನಮ್ಮ ಅತ್ತಿನೇ ಅಂದ್ರ ನಮ್ಮ ಅತ್ತಿಯಾರ ಈ ಗಿಡ ಹುಟ್ಟಿಂದ ನಮ್ಮ ಅತ್ತಿಯಾರು ಮಾಡಂತ ಅಂದಿದ್ರು. ಆಮೇಲೆ ನನ್ಗಟ್ಟು ಮೈ ತುಂಬಿ ಇದಾಗತ್ತಲ್ಲ, ಅವಾಗಿಂದ ದೇವ್ರ ಮೂರ್ತಿ ಮಾಡಕ್ ನಮ್ಗ ಕೇಳಿಸಿ ನೋಡಿದ್ವಿ, ಹೇಳಿದ್ರು ಮಾಡಂತ. ಅದಾಳ ದೇವಿ ಮಾಡಂತ. ಇನ್ ನಾಳೆ ಹೋಮ ಸುಡ್ಬೇಕು. ಹೋಮ ಸುಡ್ದು ಅನ್ನ ಪ್ರಸಾದ ಮಾಡ್ಸ್ಬೇಕು. ಎಷ್ಟ್ ಜನ ಬರ್ಬೋದು ಅನ್ನ ಪ್ರಸಾದಕ್ಕೆ? ಬಾಳ ಅಂದ್ರ 3,000 ಮಂದಿದ್ ಅಡಿಗೆ ಮಾಡಿ ಆಗ್ಬೋದು. ಪ್ರತಿ ವರ್ಷನೂ ಜಾತ್ರೆನ ವ್ಯವಸ್ಥೆ ಮಾಡಿದ್ರೆ? ಪ್ರತಿ ವರ್ಷ ಬ್ಯಾಟಿ ಮಾಡ್ತೀವಿ ನಾವು. ಈ ವರ್ಷ ಮಾಡಿಲ್ಲ, ಸ್ಥಾಪನೆ ಮಾಡಿ ಮುಂದಿನ ವರ್ಷ ನಿಮ್ ಹೆಸರು? ಗೌರವ. ಗುಡಿ ಇದು ಹುಟ್ಟಿತ್ತಂತ್ರಿ. ಗಿಡ 2 ತರ ಗಿಡ ಕೂಡಿ ಹುಟ್ಟಿದ್ವಂತ್ರಿ. ಅದ್ರ ಸಂಬಂಧ ಅವ್ರ ಕೇಳಿಸಿ ನೋಡಿದ ಕೂಡಲೇ ದೇವಿ ಸ್ಥಾಪನಾ ಮಾಡಲಿ ಅಂತ ಅಂದ್ಕೂಡ್ಲೆ ಅವ್ರ ಎಲ್ಲಾರು ಕೂಡಿಸಿ ದೇವಿ ಸ್ಥಾಪನಾ ಮಾಡತ್ತಾರ. ಇವತ್ತ ಗಿಡದ ಏನೋ ಅದ ತಂಪು ಇರ್ಬೋದ ಗಿಡ ಅಂತೇಳಿ, ಗಿಡ ತೆಗಿಬಾರ್ದು ಅಂತ ಹೇಳಿ ನೀವು ಅದನ್ನ ತೆಗಿಬಾರ್ದ. ಗಿಡ 2 ತರ ಗಿಡ ಅದಾವ, ತೆಗಿಬಾರ್ದ ಅಂತೇಳಿ ಬೇಡ್ಕೊಂಡ್ ದೇವಿ ಪೂಜೆ ಮಾಡತ್ತಾರ ಅವ್ರು. ನೀವೊಬ್ರು ಭಕ್ತರಾಗಿ ಕರೆಯಂ ದೇವಿ ಬಗ್ಗೆ ಏನ್ ಹೇಳ್ತೀರಿ? ಕರೆಮ್ಮ ಏನ್ರಿ ಎಲ್ಲಾರ್ಗಿ ದೇವಿ ಒಲಿತಾಳ. ಬೇಡ್ಕೊಂಡ್ರ ಏನೋ ಅವ್ರವ್ರ ಇದನ್ನ ನಡೆಸ್ಕೊಡ್ತಾಳ. ದೇವ್ರಂದ್ರ ಭಕ್ತಿ ನಾವ್ ಹೆಂಗ ನಡ್ಕೋತೇವ್, ದೇವ್ರ ಹಂಗ ಹೊಲ್ದ ಒಲಿತಾರ. ಅಂಬಿಕಾ.